ಒಂದು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಆ ಬ್ಯಾಂಕ್ ಅಧಿಕಾರಿಗಳನ್ನ ಮತ್ತೆ ಕೃಷಿ ಹಂಗ್ ಕಟ್ಟಿದ್ರೆ ಮಾತ್ರ ಈ ದೇಶ ಉಳಿತೈತೆ. ಇಲ್ದೇ ಇದ್ರೆ ಈ ದೇಶಕ್ಕೆ ಸಂಪೂರ್ಣವಾಗಿ ನಾವು ಅನ್ನ ಕೊಡೋದು ಕೈ ಬಿಟ್ರೆ ದೇಶ ಒಂದು ಬರಗಾಲಕ್ಕೆ ತಾಂಡವನ್ನಾಡ್ತೈತಿ. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀವಿ. ದಯವಿಟ್ಟು ನೀವು ನಾವು ಅನ್ನ ಕೊಡೋರು ರೈತರ ರಕ್ಷಣೆ ಮಾಡ್ಬೇಕು ನೀವು. ಯಾಕಂದ್ರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಕಷ್ಟ. ಇವತ್ತು ಒಂದು ಹೆಣ್ಣಾಳು ಕೂಲಿ 500 ರೂಪಾಯಿ, ಒಂದು ಗಂಡಾಳು ಹೋದ್ರೆ 600 ರೂಪಾಯಿ. ಅಷ್ಟು ದುಡ್ಡು ಬಂದ್ರೆ ಖರ್ಚು ಕೊಟ್ಟು ನಾವು ಬೆಳೆ ತೆಗೆದ್ರೆ ನಮಗೆ ಸಿಕ್ಕೋದು 50,000 ಬಂಡವಾಳ ಹಾಕಿದ್ರೆ 20,000 ಸಿಗ್ತೈತೆ ನಮ್ಗೆ. ನಾವು ರೈತ ಇವನಿಗೆ ಬ್ಯಾಂಕ್ ಸಾಲ ಕೊಡೋದು ಹೆಂಗೆ, ಮಕ್ಕಳು ಮರಿ ಸಾಕೋದು ಹೆಂಗೆ, ಈ ತರ ಆಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿ ಕೂಡ ನಾವೊಂದು ಲೆಟರ್ ಬರೀತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತುಮಕೂರು ಜಿಲ್ಲಾಧ್ಯಕ್ಷರು ಪೂಜಾರಪ್ಪ ಅವರು ಮಾತನಾಡೋದೇನೆಂದ್ರೆ, ಇವತ್ತು ಸುಮಾರು ದಿನಗಳಿಂದ ಸ್ವಲ್ಪ ಶೇಂಗಾ ಎಲ್ಲ ಕೊಳೆತು ಕರಗಾಗೈತೆ. ಅದರ ಬಗ್ಗೆ ಮತ್ತೆ ಶಿರಾದ ಬಗ್ಗೆ ಮಾಹಿತಿ ತಗೊಂಡೆ. ಅಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಏನಾಗೈತೆ ಅದೇ ಆಗೈತೆ. ಮತ್ತೆ ಮಧುಗಿರಿ ತಗೊಂಡೆ. ಮಧುಗಿರಿಯಲ್ಲಿ ಕೂಡ ತುಂಬ ನೊಂದಿದ್ದಾರೆ ರೈತರು. ಅಲ್ಲಿ ಕೂಡ ಶೇಂಗಾ ಬೆಳೆ ಸಂಪೂರ್ಣ ಕೈ ಬಿಟ್ಟೈತೆ. ಈ ಮುಸ್ಕಿನ ಜೋಳ ಆದರೆ ಮಧುಗಿರಿ ತಾಲೂಕೆಲ್ಲ ತೆನಿಗೆ ಬಂದು ಅಲ್ಲೇ ಸ್ವಲ್ಪ ಅಲ್ಲೇ ಗಂಟು ಕಟ್ಟಿಬಿಟ್ಟೈತಂತೆ. ಈ ಥರ ಕೊರಟಗೆರೆನೂ ಅದೇ ಆಗೈತೆ. ಅದರಿಂದ ಈ 3 ತಾಲೂಕು ಭಾಳ ಶೇಂಗಾ ಬೆಳೆ ಬಯಲು ಸೀಮೆ ಜಾಸ್ತಿ ನಷ್ಟ ಆಗೈತೆ. ಇವತ್ತು ನಾವು ಜಿಲ್ಲಾಧಿಕಾರಿ 22ನೇ ತಾರೀಕು ಜಿಲ್ಲಾಧಿಕಾರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನು ಕೊಡಬೇಕು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಧುಗಿರಿ ಶಿರಾ ಶೇಂಗಾ ಬೆಳೆಗೆ ಜಾಸ್ತಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಭಾಳಷ್ಟು ಈ ತಾಲೂಕು ಬರನಾಡಿ ಸಿಕ್ಕಾಕೊಂಡಿದ್ದಾವೆ. ಮತ್ತು ಹುಣಸೆಕಾಯಿ ಆದರೆ ಇದೆ ಈ ತಾಲೂಕಿನಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಿ ಕೇಳೋಕೆ ಆಗ್ತಾ ಇಲ್ಲ. ಕಾಳುಗಳೇ ಬರ್ತಾ ಇಲ್ಲ. ಒಂದು ಆಳಿಗೆ 1000 ಕೊಟ್ಟರು ಕೂಡ ಬರ್ತಾ ಇಲ್ಲ ಆಳುಗಳು. ಅದಕ್ಕೊಂದು ಯಂತ್ರ ಕಂಡಿಡ್ದು ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈ ನಮ್ಮ ಪಾಗೋಡ ತಾಲೂಕಿನಲ್ಲಿ ಈ ನಾಗಲಮಡಿಕೆ ಹೋಬಳಿಯಲ್ಲಿ ಅಕ್ರಮ ಸಕ್ರಮ ಅರ್ಜಿ ಹಾಕಿರೋವು ಇವತ್ತು ಅರಣ್ಯ ಇಲಾಖೆಯವರು ಕೋರ್ಟ್ಗೆ ಹಾಕಿ ಇವತ್ತು ನನ್ನ ಎದುರಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಇಂಥ ಅನಾಹುತಗಳು ಆಗಬಾರ್ದು. ತಕ್ಷಣ DC ಮತ್ತು ತಾಲೂಕು ದಂಡಾಧಿಕಾರಿ, ಅದು ನಮ್ಮದೇ ಭೂಮಿ, ಇವರೇ ಅರಣ್ಯಕ್ಕೆ ಬರ್ಕೊಡ್ತಾ ಇದ್ದಾರೆ. ಇವತ್ತು ಹೋರಾಟಗಳು ನಡ್ತಾ ಇದ್ದಾವೆ ಅರಣ್ಯ ಭೂಮಿಗೆ. ನೀವು ಅದನ್ನು ವಾಪಸ್ ಬಿಡಿಸ್ಕೊಂಡು ನಮ್ಮ ರೈತರಿಗೆ ಅದನ್ನು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕಾರೋ ಅವರಿಗೆ ಅರ್ಜಿಯನ್ನು ಖಾತೆ ಮಾಡಿಕೊಡ್ಬೇಕು. ಮತ್ತು ಅನೇಕ ಕಡೆ ದಾರಿಗಳ ಸಮಸ್ಯೆ ಐತೆ. ಆ ದಾರಿಗಳು ಕೊಡುವ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಈಗಾಗಲೇ ನಮ್ಮ ಈರಣ್ಣವ್ರು ಹೇಳ್ದಂಗೆ ಈ ತಾಲೂಕಿನಲ್ಲಿ 100ಕ್ಕೆ 80 ಭಾಗ ಹೂವಿನ ವ್ಯಾಪಾರಗಾರ ಇದ್ದಾರೆ. ಜೀವಣಿಗೆ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ರೇಟ್ ಬಿದ್ದೋಗಿ ಎಲ್ಲ ಮಳೆ ಬಂದು ಅದು ಕೂಡ ಕೊಳ್ತೋಗೈತೆ. ಕೆಲವರು ಹೂವಿಗೆ ಬರಲ್ಲ ಅಂತ ಮೊನ್ನೆ ಕೃಷಿ ಇಲಾಖೆ ತೋಟಗಾರಿಕೆ ಹೇಳಿದರು. ಅದು ಕೂಡ ಖಂಡಿತ ಒಂದು ಎಕರೆಗೆ ಬಂದು 25-30 ಸಾವಿರ ಪರಿಹಾರ ಕೊಡಬೇಕು. ಭಾಳ ನೊಂದಿದ್ದಾರೆ ರೈತರು. ಒಂದು ಜಿಲ್ಲೆ ಮಟ್ಟದಲ್ಲಿ ಮಧುಗಿರಿ, ಶಿರಾ, ಪಾಗೋಡ, ಕೊರಟಗೆರೆ, ಕುಣಿಗಲ್ಲು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ನಮ್ಮ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಏನೋ ಒಂಥರ ಗಜ್ಜಿ ರೋಗ ಬಂದೈತೆ. ಈ ತೋಟಗಾರಿಕೆ ಹೋಗಿ ಅದನ್ನು ಗಮನ ಹರಿಸಿಲ್ಲ ಅಂತ ಅದು ಕೂಡ ಗಮನಕ್ಕೆ ಬಂದೈತೆ. ಅದಕ್ಕೆ ಒಂದು ಹೆಚ್ಚು ಪರಿಹಾರ ಕೊಡಬೇಕು. ಮತ್ತು ರೈತ ಒಂದು ಜೋಳ ಬೆಳೆದವನೇ ಇವತ್ತು 2,000 ರೂಪಾಯಿ ಕ್ವಿಂಟಲ್ಲು ಅಂತ ಹೇಳ್ತಾರೆ. 3,000 ಇದ್ದು 2,000ಕ್ಕೆ ತಂದಿಲ್ಲ ಸರ್. ಕಡಲೆಕಾಯಿ 4-5 ಸಾವಿರಕ್ಕೆ ಹಾಕ್ತಾರೆ. ಆ ಮನುಷ್ಯ ಇಚ್ಛೆ ಮಿಲ್ಗಳಾಗಿ ತಗೊಂಡೋದ್ರೆ ಈಗ ಸುಳಿಯೋದು ನಂದೇ ಸುಲ್ದು 70 ಗ್ರಾಮ್ ಬಂದರೆ 7,000 ಆಗಬೇಕು. ಬರೀ 6,100. ಏನು ಇದು ವ್ಯವಸ್ಥೆನೇ? ಈ ವ್ಯವಸ್ಥೆ ರಕ್ಷಣೆ ಮಾಡೋದು ಇದು ರೈತರನ್ನ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು 1 ಕ್ವಿಂಟಲ್ ಕಡಲೆಕಾಯಿಗೆ 10,000 ಮಾಡಬೇಕು. 1 ಕ್ವಿಂಟಲ್ ರಾಗಿಗೆ ರೈಸ್ ಬೆಳೆದವಕ್ಕೆ 8ರಿಂದ 10,000 ಮಾಡಬೇಕು. ಮತ್ತು ಹುಣಸೆಕಾಯಿಗೂ ಅದನ್ನು ಕಾಯಿ ಬಿಡಿಸೋದು ಅನುಕೂಲ ಮಾಡಬೇಕು. ಈ ತಾಲೂಕಿನಲ್ಲಿ ದಾರಿ ಸಮಸ್ಯೆ ಭಾಳಷ್ಟು ಐತೆ. ಆ ದಾರಿಗಳನ್ನ ಬಿಡಿಸ್ಕೊಡ್ಬೇಕು. ಮತ್ತು ಹಳ್ಳಿಗಳಲ್ಲಿ ರೋಡ್ ಇಲ್ಲ ಅಂತಾಲೆ ನಿನಗೆ ಗಮನಕ್ಕೆ ತಂದರು. ಅದನ್ನು ಭಾಳಷ್ಟು ಹಳ್ಳಿಗಳಲ್ಲಿ ರೋಡ್ಗಳಿಲ್ಲ. ನಾನು ಮಾತನಾಡ್ತೀನಿ. ನಮ್ಮ ಅಲ್ಲಿ ಇವರು ಹೇಳಿದ್ರು, ನಮ್ಮ ಮಲ್ಲೇಶಪ್ಪನವರು
ಶಾಸಕರ ಹತ್ರ ಮಾತನಾಡಿ ಯಾವ್ಯಾವ ಹಳ್ಳಿಯಲ್ಲಿ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸೋಕೆ ನಾನು ಒತ್ತಾಯ ಮಾಡಿ ನಾವೆಲ್ಲ ಸೇರಿ ಒಂದು ಲೆಟರ್ನ ಕೊಡಾರಿ.